ಈ ತಾಲೂಕಿನ ಏನೇನು ಬೆಳಿಬೇಕು, ಈ ತಾಲೂಕಿನಾಗ ಏನೇನು ಇತ್ತು, ಒಂದು ಉಸುಗಲ್ಲ, ಏನು ಕಸ ಹುಡುಗುದು ಉಳಿಸಿಲ್ಲ ಅವರು. ಎಲ್ಲ ಸ್ವಚ್ಛ ಮಾಡ್ಯಾರ. ಸ್ವಚ್ಛ ಮಾಡಿದವ್ರು ಅವರು. ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಇವ್ರು ಏರಿಯಲ್ಲಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಯಾವ್ಯಾವ ಮರಳುಗಾರಿಕೆಯಲ್ಲಿ ಎಷ್ಟು ದುಡ್ಡು ಹೊಡೆದಾರ, ದಾಖಲೆ ವಿತ್ ಪ್ರೂಫ್. ಅವನು ತಾಕತ್ತು ದಮ್ ಇದ್ರೆ ಇವತ್ತು ಕರಿತೀನಿ ದೊಡ್ಡ ಹಿಂಗ ದಮ್ ಇದ್ರ ತಾಕತ್ತಿದ್ರ ಒಂದು ಆರೋಪ ತಗೊಂಡು ಬರ್ಬೇಕವ. ಇದು ಒಂದು ಹೋರಾಟ ನೆಪ. ಅದು ಯಾರಿಗೆ? ವಿಜಯಾನಂದ ಕಾಶ್ಯಪ್ ಅವ್ರು ಬೇಕ. ಮತ್ತದೇನಿಲ್ಲ ನೋಡ್ರಿ ಅವ್ನ ಆಕ್ಷನ್. ಮೈಕ್ನಿಂದ್ರ ಒಂದು, ಕಾಲಿಂದ್ರ ಒಂದು, ಸ್ಕೂಲಿಂದ್ರ ಒಂದು, ನಮ್ಗೆ ಹಿಂಗ್ ಮಾಡ್ತಾನ, ಒಮ್ಮೆ ಹಿಂಗ್ ಮಾಡ್ತಾನ, ಒಮ್ಮೆ ಹಿಂಗ್ ನಾಟಕ ಆಡ್ತಾನ. ಒಟ್ಟು ಒಬ್ಬ ತಲಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪ, ಇದು ಕೇಸ್ ಅಲ್ಲ. ನನ್ನ ಮ್ಯಾಗ 9 ಕೇಸ್ ಮಾಡಿದ್ರಲ್ಲಪ್ಪ, ಇದು ಕೇಸ್ ಅಲ್ಲ. ನಾಲ್ಕಟ ಬೇಯಕ್ಕೆ 4 ಮಂದಿ ಕುಂಡಿಗಳನ್ನ ಬಿಟ್ಟು ಬೇಯಿಸಿದ್ರ ಬಗ್ತಾನಂತ ತಿಳ್ಕೊಂಡಿ. ನಿಮ್ಮ ಅಪ್ಪ ಆಣೆಗೂ ಬಗ್ಗಾಗಿಲ್ಲ. ಇನ್ನು ಇದು ಕಪ್ಪಕ್ಕೆ ಹೋಗತ್ತ. ಮತ್ ಮಾತಾಡಿದ್ರ ನಮ್ಮ ಇಳಕಲ್ ತಾಲೂಕಿನ ಮುದ್ರ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನು ಸ್ವಾಗತವನ್ನು ಕೋರ್ತಾ, ಪಾಪ ದೊಡ್ಡನಗೌಡನಿಗೆ ಈಗ ಎಚ್ಚರಾಗೈತಿ. ಯಾಕಂದ್ರೆ ಯಾಕೆ ಎಚ್ಚರಾಗೈತಿ ಅನ್ನೋದನ್ನು ಹೇಳ್ತೀನಿ. ಅವನಿಗೆ ಇಷ್ಟು ದಿವಸ ಹಾಲಿ ವಸ್ತಿ ಮುದುಗಲ್ಲು ಲೆಕ್ಕಾಳು ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ನಮ್ಗೆ 23ಕ್ಕೂ. ಇವತ್ತಿಗೂ ಜನರು, ಈ ಕ್ಷೇತ್ರದ ಜನರು ಇವತ್ತು ಅವರ ಒಂದು ನಿರ್ಣಯನ್ನ 2023 ಸಾರ್ವತ್ರಿಕ ಏನು ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಮತದಾರರು, ಈ ತಾಲೂಕಿನ ಮತದಾರರು ಏನ್ ನಿರ್ಣಯ ಮಾಡಬೇಕು, ಯಾವ ಪಕ್ಷ ಆಡಳಿತ ಬರ್ಬೇಕು, ಯಾರು ಬರ್ಬೇಕು ಅನ್ನೋದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಿದೆ. ಒಟ್ಟು ಮೇಲೇನು ಅಲ್ಲಿ ಕೆಲವಷ್ಟು ಜನ ನಾಯಕರು ಮಾತಾಡಿದ್ರು. ಅವನೊಬ್ಬ ವೀರೇಶ್ ಹುಂಡೋಡಿ, ಅವನ ಗತಿ ಇಲ್ಲ, ಯಾವ ಪಕ್ಷದಾಗದೇನೇ ಗೊತ್ತಿಲ್ಲ ಅವನಿಗೆ. ಅವ ಯಾವ ಪಕ್ಷದಾಗದೇನೋ ಗೊತ್ತಿಲ್ಲ. ನೀನೇನೋ ಬಂದಾನ ಅಲ್ಲಿ ಸಡನ್ ಆಗಿ, ಏನೋ ಯಾರೋ ಒತ್ತಾಯ ಮಾಡಿ ಕರೆದಾನ. ಇವ್ರ ಜೊತೆ ಕೂಡ ಇದ್ದಿಲ್ಲ ಅವ. ಮತ್ ದೊಡ್ಡಂಗೌಡ್ರಿಗೆ ಈಗ ಯಾಕೆ ಹೆಸರಾಗೈತೆ ಅನ್ನೋದನ್ನ ಹೇಳ್ಬಿಟ್ಟು ಮುಂದುವರಿತೀನಿ ನಾನು. ಯಾಕೆ ಹೆಸರಾಗೈತೆ ಅಂದ್ರ ಅವರ ಪಕ್ಷದವರೇ ಕೆಲವಷ್ಟು ನಾಯಕರು ಅವ್ರ ಜೊತೆಗೆ ಇದಾರ ಅನ್ನೋದನ್ನ ಅವ್ರ ಮನಸ್ಸು ಆತ್ಮಸಾಕ್ಷಿಯನ್ನು ಮುಟ್ಕೊಂಡು ಹೇಳ್ಬೇಕು. ಅವ್ರ ಪಕ್ಷದವ್ರು ಎಷ್ಟು ಜನ ಅದಾರ ಅವರು. ಈ ಬೇರೆ ಬೇರೆ ಒಂದು ಬದಲಾವಣೆಯಲ್ಲಿ ಇಲ್ಲಿ ಕಾಲದಲ್ಲಿ ಇವತ್ತು ಸಹಜವಾಗಿ ಯಾರ್ಯಾರು ನಾನು ಎಮ್.ಎಲ್.ಎ ಆಗ್ಬೇಕು, ನಾನು ಪಕ್ಷದಲ್ಲಿ ಎಮ್.ಎಲ್.ಎ ಆಗ್ಬೇಕು, ಆ ಪಕ್ಷದಲ್ಲಿ ಎಮ್.ಎಲ್.ಎ ಆಗ್ಬೇಕು ಅನ್ನೋ ಒಂದು ನಾಯಕರಿಗೂ ಇವತ್ತು ಹೊರ ಹೊಮ್ತಾ ಇದ್ದಾರೆ. ಮೊನ್ನೆ ಉದಾಹರಣೆಗೆ ಇಲ್ಲಿ ಒಬ್ಬ ನಾಯಕ ಬಂದಿದ್ದ, ಅವನ ಹೆಸರು ಹೇಳೋದಿಲ್ಲ. ಒಬ್ಬ ನಾಯಕ ಬಂದಿದ್ದೀನಿ ಇಳಕಲ್ಲಿಗೆ, ಯಾವುದೋ ನಮ್ಮ ಜೈನ ಮುನಿಗಳನ್ನ ದರ್ಶನ ಮಾಡೋದಂತ. ಯಾರು ಕರ್ಕೊಂಡ್ಬಂದ್ರೋ ಬಿಟ್ಟರು ನನಗೆ ಗೊತ್ತಿಲ್ಲ. ಇವರೆಲ್ಲ ಬರ್ತಾ ಇರ್ತಾರೆ ಸ್ವಲ್ಪ. ಯಾಕಂದ್ರೆ ಇಲ್ಲಿ ನನ್ನ ಮತಕ್ಷೇತ್ರದ ಮೇಲೆ ಬಹಳ ಪ್ರೀತಿ ಅವ್ರಿಗೆಲ್ಲ. ಯಾಕಂದ್ರೆ ನೇರವಾಗಿ ಮಾತಾಡುವಂತ ಒಬ್ಬನಲ್ಲಿ ರಾಜಧಾನಿ ದಮ್ಮು ತಾಕತ್ ಹಚ್ಚವನ ಒಬ್ಬನ. ಆ ದಮ್ಮು ತಾಕತ್ ಹಚ್ಚಕ್ಕಾಗಲ್ಲ ಇಲ್ಲಿ ನನ್ನ ಕ್ಷೇತ್ರದ ಬಂದು ಕಡ್ಡಿ ಆಡ್ಸೋ ಕೆಲಸ ನಡೆಸ್ತಾರೆ. ಮತ್ ನಮ್ಮವ್ರ ಹತ್ರನು ಹಚ್ಚಾರ ಒಂದಿಷ್ಟು ಮಂದಿ ಹತ್ರ ಕಡ್ಡಿ ಆಡ್ಸೋದು. ನನಗ ನಮ್ಮವ್ರ ಹತ್ರ ನಮ್ಮ ಪಕ್ಷದಾಗ ಇರೋರಿಗೆ ಕಡ್ಡಿ ಹಚ್ಚಾರ. ಬೇಕಾದ್ರೆ ಹಚ್ಕೊಳ್ಳಿ ಅವ್ರು ಕಡ್ಡಿ. ಅದನ್ನ ಎದುರ್ಸಕ್ ನಾನು ಶಕ್ತಿ ಅಂತದೇನಿ. ಆ ತಾಕತ್ತು ದಮ್ಮು ದೇವ್ರು ಕೊಟ್ಟಾನ, ನಾನು ಎದುರಿಸ್ತೇನೆ. ಆದ್ರೆ ಅಲ್ಲಿ ಹೋದಂತ ನಾಯಕರು ಯಾರ ಮನೆಗೆ ಹೋಗಿದ್ರು, ಅವ್ರ ನಾಯಕರು ಹೆಸರು ಹಾಕೋಗಿಲ್ಲ, ಯಾರ ಮನೆಗೆ ಹೋಗಿದ್ರು ನೀವು ನೋಡಿರಿ. ಮಾಧ್ಯಮದಲ್ಲಿ ಬಂದವು, ದೃಶ್ಯ ಮಾಧ್ಯಮದಲ್ಲಿ ಬಂದವು, ಕೆಲವಷ್ಟು ಪತ್ರಿಕಾದಲ್ಲಿ ಬಂದಾವು. ಯಾರ್ಯಾರು ಹೋಗಿದ್ರು ಅಲ್ಲಿ? ಭಾರತೀಯ ಜನತಾ ಪಕ್ಷದ ಸೋ ಕಾಲ್ಡ್ ಲೀಡರ್ಸ್ ವೇರ್ ಪ್ರೆಸೆಂಟ್ ದೇರ್. ಯಾರು ಕೂತಾರಲ್ಲಿ? ಮಹಾನಾಯಕ ಅಂತ ಬಂದಿದ್ನಲ್ಲಿ ಇಲ್ಲಿ ಒಬ್ಬ, ಅವೇನ ನಾನಾ ಸ್ವಯಂ ಘೋಷಿತ ನಾಯಕ. ಅವನ್ ಯಾರು ನಾಯಕತ್ವ ಒಪ್ಪಿಲ್ಲ. ಈ ಜನ ಅವ್ರ ಪಕ್ಷದವರು ಒಪ್ಪಿಲ್ಲ, ಅವನ್ನ ಹೊರಗೆ ಹಾಕ್ಯಾರ. ಅವನ ಜೊತೆಗೆ ಇಲ್ಲಿ ಯಾರು ಹೋಗಿದ್ದು ಕೂತಿದ್ರು? ಸೋಕಾಲ್ಡ್ ಇಲ್ಲಿ ಮಗಲ್ ಕುಂದ್ರು ಅಂತವ್ರು, ಈ ದೊಡ್ಡನಗೌಡನ ಜೊತೆ ಮಗಲ್ ಕುಂದವ್ರು ಅಂತಾರು, ದೊಡ್ಡನ ಜೊತೆ ಮಗಲ್ ಕುಂದವ್ರು ಅಂತವ್ರು ಅಲ್ಲಿತ್ತು. ಅಂದ್ರೆ ಇವನ್ ಎಡೆ ಉಳಿದಿಲ್ಲ, ಇವನ್ ಅಸ್ತಿತ್ವನೇ ಈ ತಾಲೂಕಿನಾಗ ಉಳಿದಿಲ್ಲ. ತತ್ವಾಗ್ಲಿದು. ಯಾಕಂದ್ರೆ ಯಾರು ಜನರನ್ನು ಭೇಟಿ ಆಗೋದಿಲ್ಲ, ಯಾರು ಜನರನ್ನ ಸಂಪರ್ಕಕ್ಕೆ ಇಲ್ಲ ಇವರು. 7 ದಿವಸ ಏನ್ ಲೂಟಿ ಮಾಡ್ಬೇಕಾಗಿತ್ತು 18ರಿಂದ 23ವರೆಗೂ ಮತ್ತು 8ರಿಂದ 13ವರೆಗೂ. ಎಷ್ಟು ಲೂಟಿ ಮಾಡ್ಬೇಕು ಈ ಕ್ಷೇತ್ರದಾಗ? 2004ರಿಂದ 8ರವರೆಗೂ, 8ರಿಂದ 13ವರೆಗೂ, ಮತ್ತ 18ರಿಂದ 23ವರೆಗೂ. ಈ ತಾಲೂಕಿನ ಏನೇನು ಬೆಳಿಬೇಕು, ಈ ತಾಲೂಕಿನಾಗ ಏನೇನು ಇತ್ತು, ಒಂದು ಉಸುಗಲ್ಲ, ಏನು ಕಸ ಹುಡುಗುದು ಉಳಿಸಿಲ್ಲ ಅವರು. ಎಲ್ಲ ಸ್ವಚ್ಛ ಮಾಡ್ಯಾರ. ಸ್ವಚ್ಛ ಮಾಡಿದವ್ರು ಅವರು.
ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಇವ್ರು ಏನೇಳಿ ಕೂತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಯಾವ್ಯಾವ ಮರಳುಗಾರಿಕೆಯಲ್ಲಿ ಎಷ್ಟು ದುಡ್ಡು ಹೊಡೆದಾರ, ದಾಖಲೆ ವಿತ್ ಪ್ರೂಫ್. ಅವನು ತಾಕತ್ತು ದಮ್ ಇದ್ರೆ ಇವತ್ತು ಕರಿತೀನಿ ದೊಡ್ಡ ಹಿಂಗ ದಮ್ ಇದ್ರ ತಾಕತ್ತಿದ್ರ ಒಂದ್ ಆರೋಪ ತಗೊಂಡು ಬರ್ಬೇಕವ. ತರದಲ್ಲೇ ಬರ್ಬೇಕು. ಇವನ್ ತರದಲ್ಲಿ ನಾವು ಹೋಗುದಿಲ್ಲ. ಕೊಂಡ್ಯಾಳಕ್ ಬಾ, ಅಲ್ಲಿ ಬಾ, ಇವನ ಆಳಲ್ಲ. ಇವನಿಗೆ ದಾಖಲೆ ಸಮೇತ ಬಾರು. ನಾನಲ್ಲ, ಮಾಧ್ಯಮದವ್ರ ಕರೆದ್ಬಿಟ್ರೆ ಎಲ್ಲಿ ಕರಿತೀರಿ? ಕಂಟ್ರಿ ಸರ್ಕಲ್ ಕರಿತಿರೋ, ಬಸವೇಶ್ವರ ಸರ್ಕಲ್ ಕರಿತಿರೋ, ಅಥವಾ ಇನ್ನೆಲ್ಲ ಸರ್ಕಲ್ ಕರೀಲಿ. ಅವ್ರು ಯಾವ್ದಾರ ಬೀದಿ ಒಳಗೆ ಕೂತ್ಕೊಂಡ್ ಮಾಡೋಣ. ವೀರಮಣಿ ಕ್ರೀಡಾಂಗಣಕ್ಕೆ ಹೋಗೋಣ ಬೇಕಾರೆ. ದೊಡ್ಡದು ವಿಶಾಲವಾಗೈತಿ. ಯಾರ್ಯಾರ ತಾಕತ್ ಏನೈತಿ ನೋಡ್ಬಿಡೋಣ. ದಾಖಲೆ ಸಮೇತ ಬರ್ಲಿ. ನಾನ್ ದಾಖಲೆ ಸಮೇತ ಬರ್ತೀನಿ. ಸುಮ್ಮ ವಿನಾಕಾರಣ ಆರೋಪ ಹೊರಿಸುವಂಥದ್ದು ಅಲ್ಲ. ಆರೋಪ ಹೊರಿಸುವಂಥದ್ದು ಆಗ್ಬಾರ್ದು. ಇವ್ರು ಸೋಕಾಳ್ ನಾಯಕರು ಇವ್ರು ಕೈ ಬಿಟ್ರಂತ ಆಗಲೇ ಅವ್ರು ಆ ನಾಯಕನ ಜೊತೆಗೆ ಸ್ವಯಂ ಘೋಷಿತ ನಾಯಕ, ಪಕ್ಷದಿಂದ ಹೊರಗೆ ಹೋದಂತ ನಾಯಕನ ಜೊತೆ ಗುರ್ಸ್ಕೊಳಕತ್ತಾರ. ಇದು ಷಡ್ಯಂತ್ರ ನಡೆದೈತಿ ಈ ತಾಲೂಕ್ನಾಗ. ಅದು ನನ್ನ ವಿರುದ್ಧನ. ನಾನಾ ಗುಂಪು ಕೂಡ್ಲಿ ಅವ್ರು ಏನ್ ಕೂಡಿದ್ರು ನನ್ನ ಬಗ್ಗಾಗಿಲ್ಲ, ಅನ್ಸಂಗಿಲ್ಲ. ನನ್ನ ತಾಕತ್ ಏನೈತೆ ಅನ್ನೋದು SR ಕಾಶ್ಯಪ್ನವ್ರ ಆದಿಯಾಗಿ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಪಕ್ಷನಿಷ್ಠ ಕಾರ್ಯಕರ್ತನಾಗಿ ಈ ಪಕ್ಷ ನನಗೆ ಅಧಿಕಾರ ಕೊಟ್ಟಾಗ ನಾನು ಪ್ರಾಮಾಣಿಕ ಸೇವೆ, ಬಡಬಗ್ಗರು, ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವ್ರನ್ನ, ಎಲ್ಲ ಜಾತಾಂಗವನ್ನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇರ್ಬೋದು, ಎಲ್ಲರನ್ನೂ ಒಗ್ಗಟ್ಟು ಕರ್ಕೊಂಡು ಹೋಗುವಂತ ನನ್ನ ಒಂದು ಮನಸ್ಥಿತಿ, ನನ್ನ ಮನೆತನದ ಇದು ಒಂದು ನಿಲುವು. ಇವರಲ್ಲಿ ಏನ್ ನಿಲುವು ಐತಿ? ಇವ್ರು ಬರ್ತಾರಲ್ಲ ಎಲ್ಲಾರು, ಏನ್ ನಿಲುವು ಐತಿ? ಇವತ್ತು ದೊಡ್ಡನಗೋಡಿಗೆ ಭಯ ಚಲೋ ಆಗೈತಿ. ಮುಂದೆ ಟಿಕೆಟ್ ಕೊಡ್ತಾರ ಇಲ್ಲ ಅನ್ನೋದು ಡೌಟ್ ಐತ. ಅದು ಹೇಳ್ತೀನಿ ನಾನು. ಇದು ಸ್ಪಷ್ಟವಾದಂಥದ್ದು. ಟಿಕೆಟ್ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಅವ್ರ ಪಕ್ಷದ ವಿಚಾರ. ಆದ್ರೂ ಅವನಿಗೆ ಡೌಟ್ ಚಲೋ ಆಗೈತಿ. ಅದಕ್ಕೆ ಇದು ಹೋರಾಟ ಮಾಡ್ದ. ಮೆಕ್ಕೆಜೋಳದ್ದು ಮಾತಾಡ್ತಾನ ಇವ. ಮೆಕ್ಕೆಜೋಳದ್ದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ. ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ. ಬೆಂಬಲ ಬೆಲೆ ಕೊಟ್ಟಿವಲ್ಲ ನಾವು. ಮೊನ್ನೆ ತಾನೇ ಸ್ವರೂಪಾನಕ್ಕೆ ಕೊಟ್ಟಿವಿ. ಇದರಿಂದ ತೊಗರಿ ಕೊಟ್ಟಿದ್ವಿ. ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ ಏನು ವರುಣನ ಅಬ್ಬರದಿಂತ್ರ ಅನೇಕ ರೈತರು ಇವತ್ತು ತಮ್ಮ ಬೆಳೆಯನ್ನು ಹಾನಿಯಾಗಿದ್ದಾವ. ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವಿ. 2,000 ರೂಪಾಯಿ ಅಂತೆ. ಇವತ್ತು ಸುಮಾರು 2,600 ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಪರಿಹಾರವನ್ನು ನೀಡಿದ್ವಿ. ರೈತರ ಪರವಾಗಿರುವಂತ ಸರ್ಕಾರ ನಮ್ಮದು, ಬಡವರ ಪರವಾಗಿರುವಂತ ಸರ್ಕಾರ, ಎಲ್ಲ ಜಾತಿ ಜನಾಂಗದ ಜೊತೆ ಇರುವಂತ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವತ್ತು 2.5 ವರ್ಷ ಯಶಸ್ವಿಯಾಗಿ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು 600 ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡೋ ಶಕ್ತಿ ಯೋಜನೆದಲ್ಲಿ. ಇವತ್ತು ಯುವಕರಿಗೆ ಯುವ ನಿಧಿಯಲ್ಲಿ ಕೊಟ್ಟಿದ್ದೀವಿ, ಬಡವರಿಗೆ ಅನ್ನ ಭಾಗ್ಯ ಕೊಟ್ಟಿದ್ದೀವಿ, ಮಹಿಳೆಯರಿಗೆ 2,000 ರೂಪಾಯಿ ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ, 200 ಯೂನಿಟ್ ಕರೆಂಟ್ ಫ್ರೀ ಇದೆ. ಇವೆಲ್ಲ ಸಹಿಸಕ್ಕಾಗಲ್ಲ ಇವ್ರಿಗೆ. ಸಹಿಸಕ್ಕಾಗಲ್ಲ ಗೊತ್ತಿದ್ದ ಮುಚ್ಕೊಂಡು ಕೂತಿದ್ದ. ಯಾವಾಗ ಅವನ್ ಬುಡಕ್ಕ ಬಂತಲ್ಲ ಈಗ ಎಲ್ಲಿ ನನ್ನ ಟಿಕೆಟ್ ಹಾರಿಸ್ತಾರೋ ಅಂತ ಒಂದು ಅಂಜಿಕೆಗೆ ಭಯಕ್ಕ ಇದು ಒಂದು ಹೋರಾಟ ನೆಪ. ಅದು ಯಾರಿಗೆ? ಈಶಾನ್ಯ ಕಾಶ್ಯಪ್ ಅವ್ರು ಬೇಕ. ಮತ್ತದೇನಿಲ್ಲ. ನೋಡ್ರಿ ಅವ್ನ ಆಕ್ಷನ್. ಮೈಕ್ ನಿಂದ್ರವಲ್ದು, ಕಾಲ್ ನಿಂದ್ರವಲ್ದು, ಕೂಲ್ ನಿಂದ್ರವಲ್ದು. ನಾನು ಹಿಂಗ್ ಮಾಡ್ತಾನ, ಅವ್ನು ಹಿಂಗ್ ಮಾಡ್ತಾನ, ಅವ್ನು ಹಿಂಗ್ ನಾಟಕ ಆಡ್ತಾನ. ಸರಿಯಾಗಿ ನಿಂತು ಮಾತಾಡಕ್ಕೇಳಿ. ಫಸ್ಟ್ ಗಟ್ಟಿದ ನಿಂತದ ದಮ್ ಇರ್ಬೇಕು ಮಾತಿನಲ್ಲಿ. ಶಾಮ್ರೆ ಹಂಗೆ ಆರೋಪ ಮಾಡದ, ಅಲ್ಲಿ ಮಾಡದ, ಇಲ್ಲಿ ಮಾಡದ. ಒಂದ್ 4 ಕುಣ್ಣಿಗಳನ್ನ ಹಿಡ್ಕೊಂಡ್ ಬಂದಾನ. ಅವು ಕುಣ್ಣಿ ಅವಕ್ ಹಂಗೆ ಯಾಕಾದ ಸತೆ ಗೊತ್ತಿದ್ದಿಲ್ಲ. ಅದು ಒಂದ್ ಯಾವ್ದೋ ಕುಣ್ಣಿ ಮಾತಾಡುತ್ತೆ. ನಾವೇನ್ ಕುಣ್ಣಿ ಅಲ್ಲ, ಪನ್ನಿ ಅಲ್ಲ, ಅದೇನೋ ಆಸೆ ಇಟ್ಕೊಂಡು ಹೋಗೈತೆ ಅಲ್ಲಿ. ಇಲ್ಲಿ ನನ್ನ ಪಕ್ಷಕ್ಕೆ ಕರೆದು ಒಂದು ಸ್ಥಾನಮಾನ ಗೌರವ ಕೊಟ್ಟಿದ್ದಿ ಇವ್ರಿಗೆ ಎಲ್ಲರಿಗೂ. ಅಲ್ಲಿ ಹೋಗ್ಯಾವ. ಇನ್ನೊಂದು ಕಡೆ ಮಾತಾಡ್ಸ್ಯಾರ, ನಮ್ಮದೊಂದು ಚುನಾವಣೆ ಐತೆ. ಅದು ನಾ ಗರಕ ನಾ ಘಾಟಕ. ಅದೊಂದು ಹುಚ್ಬ್ಯಾಲೆ. ಅದು ಅದ ನಾ ಗರಕ ನಾ ಘಾಟಕ. ಅವು ವೀರೇಶ್ ಉಂಡೋಡಿ. ಹಳ್ಳನೇ ಇಲ್ಲ, ಕೆರಿನೇ ಇಲ್ಲ. ಈಶ್ವರಪ್ಪನ ನೆಂಬಿ ಈಶ್ವರಪ್ಪನ ಹೊಗಳ್ಕೊಂತ ಹೋದ. ಇವಾಗ ದೊಡ್ಡಂಗೋಡ ಕೈ ಬಿಟ್ಟ. ಈಗ ಎಲ್ಲಿದ ನಾವು? ಯಾವ ಪಕ್ಷದಾಗ ನಾನು? ಸುಮ್ಮನೆ ಅಲ್ಲಿ ವೇದಿಕೆ ಸಿಕ್ಕತ್ತಂತ ಬಿಟ್ಟಿ ಬಾಸ್ತಾ ಮಾಡೋದು. ಲ್ಯಾಟ್ರಾಕ್ ಗೆದ್ನಿ ಅಂತ. ಲ್ಯಾಟ್ರಾಕ್ ಗೆದ್ದಿದ್ದ. ಜನರಿಗೆ ಕೇಳ, ಲ್ಯಾಟ್ರಾಕ್ ಗೆದ್ದಿನೋ ಏನ 30,000 ಓಟು ಬಟನ್ ಒತ್ತ್ಯಾರು? ಜನರಿಗೆ ಕೇಳು. ಸ್ವಲ್ಪ ವೀರೇಶ್ ಉಂಡೋಡಿ ನೀನ್ ಏನ್ರ ಹಾಕ್ತಾರಂತ ಮಾಡಿದ್ದೆ ನಾನು ಈ ತಾಲೂಕ್ನಾಗ. ಆದ್ರೆ ನಿನ್ನ ಭವಿಷ್ಯ ಮುಗಿತು. ಅದ್ನ ಹೇಳ್ತೀನಿ ನಾ. ನಿನಗೆ ಪಕ್ಷ ಇಲ್ಲ, ನಾಯಕ ಇಲ್ಲ. ಈ ನಾಯಕತ್ವ ಅಂತ ಒಪ್ಕೊಳ್ಳೋದಿಲ್ಲ ಅವ. ಈಶ್ವರಪ್ಪನ ನಾಯಕತ್ವ ಒಪ್ಕೊಂಡು ಹೋಗಿದ್ದ. ಈಶ್ವರಪ್ಪನ ಹೊರಗದನ ಪಕ್ಷದಿಂದ. ಇವಂಗೆ ಆ ಪಕ್ಷ ಮತ್ತೆ ಹೋಗಂತೇಳಿ ಈಶ್ವರಪ್ಪನಿಂದ. ಮತ್ತೆ ಇಲ್ಲೇನು ಬಂದು ಇವ್ ದೊಡ್ಡ ನಿಂತ್ಕೊಂಡು ಹಾರಾಡ್ತೀನಿ. ನನಗೆ ಲ್ಯಾಟ್ರಿ ಏನು ನಾನು 2013 ಗೆದ್ದೀನಿ. ಲ್ಯಾಟ್ರಿ ಏನು 2023 ಗೆದ್ದೀನಿ. ಇದು ಲ್ಯಾಟ್ರಿ ಏನು? ಜನರಿಗೆ ಹತ್ತ ಹೋಗ್ಯವ.
ನೀನ್ ಏನ್ ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಉಂಡೋಡಿ. ಈ ಚುನಾವಣೆ ಪೂರ್ವದಲ್ಲಿ ಏನ್ ಮಾಡಿ, ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನ ಇತಿಹಾಸ ಕೊಡ್ಲಿ. ಬಾಯಿ ಐತಿ ಅಂತೇಳಿ ಎತ್ತಾಗಾರ ಬಿಡಬಾಡ್ರಪ್ಪ. ನಿಮ್ಮ ಅಪ್ಪನಂಗೆ ಬಾಯಿ ನನಗೂ ಐತಿ. ಎಷ್ಟೋ ದೊಡ್ಡನಗೌಡ, ಎಷ್ಟೋ ಕೂನಿಗಳ ಅಲ್ಲಿ ಮಾತಾಡಿದವ್ರು ಕೂನಿಗಳು. ಒಂದು ದಿವಸ ಸರಿ ಬಂಡಿ ಮ್ಯಾಗ ಹತ್ತಿದ್ವನು ಪುಣ್ಯಾತ್ಮ, ನೀನು ಬಂಡಿ ಮ್ಯಾಗ ಒಂದು ಪಟಕ ಸುತ್ತೇನೆ. ರೈತ ಅಂತೀವ, ರೈತ ಒಳಕ್ಕೆ ಹೋಗ್ಕನಂದ. ಈಗ ಅದ ಗತಿ ಐತಿ, ಮತ್ತೇನೈತಿ? ಒಳಕ್ಕೆ ಹೋಗಿಬಿಟ್ರೆ ಮತ್ತೇನು ಗತಿ ಐತಿ? ಇಲ್ಲಿ ಬಾರಿ ಗಿಡ ಕಾಯ್ತಿದ್ವಿ ದಿವಸ ಉಳ್ಳೊಳ್ಳ್ಯಾಗ. ಆ ಬಾರಿ ಗಿಡ ಕಾಯ್ಬಿಟ್ಟು ಓಡಿಸ್ಯಾರ ಅವರು. ಈಗ ಮತ್ತೆ ಲೆಕ್ಕ ಹಾಕಿ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು? ಲೆಕ್ಕೆಳಾಗ ಈಗ ಜಮೀನು ಇರೋದು, ಮತ್ತು ಅಲ್ಲೇ ಹೋಗ್ಬೇಕಲ್ಲ ಹೊಲ ನೋಡ್ಕೊಳಕ್ಕೆ. ಮತ್ತು ನಾವು ಆ ರೈತರ ಮಕ್ಕಳೇ ನಾವು. ನಮಗೂ ಹೊಲ ನಾವು ಮಾಡಿದ್ರೆ ಫಾರ್ಮ್ ಹೌಸ್ ಮಾಡೋ ನೀವು ಫಾರ್ಮ್ ಹೌಸ್ ಮುಂದೆ ಬಂದು ನಾನು ಕಾರ್ಯಕರ್ತರು ನಿಂದಿರ್ತಾರೋ, ಏನು BJP ಕಾರ್ಯಕರ್ತರು ನಿಂದಿರ್ತಾರೋ, ಮಂದಿಗೆ ಕಾಯಿಸ್ತಾನಿವ ಅಂತೇಳಿ ನಂದೇನು ವೈಯಕ್ತಿಕ ಮಾತಾಡ್ತೀವ? ನಿನ್ನ ಮನೆಯಾಗ ಏನೈತೆ ನೋಡ್ಕೊ ನಿಂದು, ಅದನ್ನ ಬಿಚ್ಚಿಡೋದು ಬೇಡ. ನಾನು ವೈಯಕ್ತಿಕವಾಗಿ ಯಾರು ಮನೆತನಕ್ಕೆ ಮಾತಾಡಕ್ಕೆ ಹೋಗೋದಿಲ್ಲ. ಮನೆತನಕ್ಕೆ ಮಾತಾಡ ಮಾಡೋದು ನಾನು ತಪ್ಪು. ನಾನು ಹೇಳ್ತೀನಿ, ನನ್ನ ಮನಸ್ಸು ಹೇಳ್ತೈತಿ. ಅದು ನನ್ನ ಮನೆತನದ ಬಗ್ಗೆ, ನಾನು ಇರೋದ್ರ ಬಗ್ಗೆ, ನನ್ನ ಫಾರ್ಮ್ ಹೌಸ್ ಬಗ್ಗೆ ಇರೋದು. ನಿನಗೇನು ಮಾತಾಡೋದು ಅವಶ್ಯಕತೆ? ನೀನು ಹೋಗಿದ್ದೀನಿ ಮುದುಗಲ್ಲ ಬೀಳ್ತಿಯಲ್ಲ ದಿವಸ. ಅಪ್ಪ ಮಗ ಮುಕ್ಕರಿಲ್ಲೇ, ಮಂದಿ ಭೇಟಿಯಾಗ್ರಿ, ಮಂದಿ ಸಂಪರ್ಕದಾಗ ಹೋಗ್ರಿ, ರೈತರನ್ನ ಮಾತಾಡಿಸ್ರಿ. ಬಡ ಬಗ್ಗರಿಗೆ ಹಕ್ಕುಪತ್ರ ಕೊಟ್ಟೀನಿ, ಮನೆ ಕಟ್ಟಾಕತ್ತೀನಿ, ಹೋಗಿ ನೋಡು. ನೀನು 2018 ಏನು ಮಾಡಿದ್ವಿ? ಹಕ್ಕುಪತ್ರ ಇಟ್ಕೊಂಡು ಒಂದು ಮನೆ ಕಟ್ಟಲಿಲ್ಲ ತಾಲೂಕ್ನಾಗ ಬಡ್ರಿಗೆ. ಇಡೀ ತಾಲೂಕ್ನಾಗ ಈಗ 3,500 ಮನೆ ಕಟ್ಟಾಕತ್ತೀನಿ. 3,500 ಇಲಕಲ್ಲು ಹುನಗೊಂಡು ಗ್ರಾಮೀಣ ಒಳಗೊಂಡು. ಇದು ಆಡಳಿತ. ₹1 ಬೆಂಬಲ ಬೆಲೆ ಕೊಟ್ರ ರೈತರಿಗೆ. ಇವರು ಸರ್ಕಾರ ಇತ್ತು 18 23ವರೆಗೆ. ಅದು ನಿಚ್ಚಳ ಬಹುಮತ ಸರ್ಕಾರ ಅಲ್ಲ BJP. ಈ ರಾಜ್ಯದಾಗ ಎಂದೆಂದೂ ಅವರು ನಿಚ್ಚಳ ಬಹುಮತ ಹೊಂದುವುದೇ ಇಲ್ಲ. ಭವಿಷ್ಯ ಬರೆದ್ಬಿಟ್ಟು ನಾನು ಇದು ಏನು ಇನ್ಬಾಗ್ಲಿಂತ್ರ ಆದಂಥ ಯಡಿಯೂರಪ್ಪ ಬೊಮ್ಮಾಯಿ ಏನು ಇನ್ನು 28ಕ್ಕೆ ಬರುತ್ತೆ, 33ರ ಮಠ ಈ ರಾಜ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ಭಾರತೀಯ ಜನತಾ ಪಕ್ಷ ಇಲ್ಲಿ ನೇರವಾಗಿ ವಿಧಾನಸೌಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮತ ಕುತಂತ್ರ ರಾಜಕಾರಣ ಮಾಡ್ಬೋದು. ED CBI ಐತಲ್ಲ, ಹೈಕಮಾಂಡ್ ಡಬಲ್ ಇಂಜನ್ ಮಾಡಿದ್ದೇನೆ. ED CBI ಬರ್ರಿ, ED CBI ದಮ್ಮಿದ್ರೆ ಕರ್ಕೊಂಬರ್ರಿ, ನನ್ನ ಮನೆಗೆ ತೋರಿಸ್ತೀನಿ ಯಾರು ಭ್ರಷ್ಟಾಚಾರ ಮಾಡಿರಿ. ಇವ್ನ ಮನೆ ರೆಡಿ ಮಾಡಂತೀವಿ ಫಸ್ಟ್. ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟೆಷ್ಟು ಮಾಡ್ಯಾನ, ಎಷ್ಟೆಷ್ಟು ಉಸಿಗಿನ ಪಾಯಿಂಟ್ನಾಗ ಎಷ್ಟೆಷ್ಟು % ಇಟ್ಟು ಅವನ ಮಗ ಕಂಟಿ ಸರ್ಕಲ್ನಾಗ ಯಾರ ಅಂಗಡಿಯಾಗ ವಸೂಲು ಮಾಡ್ತಿದ್ದ, ಮತ್ತು APMCಯಾಗ ಯಾರ ಅಂಗಡಿಯಾಗ ಇವರು ದುಡ್ಡು ಇಸ್ಕೊತಿದ್ರು. ಅದು ಹೋಗಿ ದೊಡ್ಡ ಮನೆಗೆ ಹೋಗ್ತಿತ್ತು. ಕೊಡ್ತೀನಿ. ಎಷ್ಟು ಭ್ರಷ್ಟಾಚಾರ ಮಾಡಿ, ಎಷ್ಟು ಆಸ್ತಿ ಹಿಡಿದು, ಎಷ್ಟು ಕ್ವಾರಿ ಹಿಡ್ದು, ಏನು ಗೊತ್ತಿಲ್ಲ ನನಗೆ. ಎಲ್ಲಿದು ಬಂತು ನಿನಗೆ? ಈ ಬಾರಿ ಗಿಡ ಕಾಯಕ್ಕೆ ಬಂದವ ನಮ್ಮ ತಾಲೂಕಕ್ಕೆ. ನೀನು ಇವತ್ತು ಇಷ್ಟೆಲ್ಲ ಮಾಡ್ಬೇಕಂತ ಕಾರಣ ಏನು? ದಮ್ಮೈತಂತ ನಾನಿದ್ದೀನಿ ಅಂತ ಇಷ್ಟು ದಿವಸ ಮಕ್ಕೊಂಡಿದ್ದೇನೆ, ಬೇರೆ ಸತ್ತಿದ್ದೇನೆ. ಇಷ್ಟು ದಿವಸ ಜನ ನೀನು ಅದಿ ಅಂತ ಗೊತ್ತಿದ್ದಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆಗಂತ. ಮತ್ತು ವೀರಾವೇಶ, ಯಾವ ವೇಷ? ನಾನಿದ್ದೀನಿ ಅಂತ ಅಂಜು ಮಾಡ್ರಿ ಅಂತ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ಪಕ್ಷ ಭೇದ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಅದು. ಒಬ್ಬ ಶಾಸಕನ ಕರ್ತವ್ಯ. ಒಬ್ಬ ಶಾಸಕನಾದವನು, ಜನಪ್ರತಿನಿಧಿ ಆದವನು ಪಕ್ಷ ಭೇದ ಮಾಡಬಾರ್ದು. ಇನ್ನು ಚುನಾಯಿತ ಆದಮೇಲೆ ಒಂದು ಪಕ್ಷದಿಂದ ಗೆದ್ದಿರ್ಬೋದು, ಆದರೆ ಪಕ್ಷ ಭೇದ ನಾನು ಮಾಡಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರೆ ನನ್ನ ಮನೆಗೆ, ಬಂದಾರ, ನನ್ನ ಸಂಪರ್ಕದಾಗ ಅದಾರ. ಇವಾಗೇನು ಗೊತ್ತೈತಿ? ಒಬ್ಬರು ಸಂಪರ್ಕದಾಗ ಇವ ಇಲ್ಲ, ನಾನಿದ್ದೀನಿ ಅವ್ರ ಪಾರ್ಟಿಯವ್ರ ಸಂಪರ್ಕದಾಗ. ಪಾಪ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾವೆ. ಬಂದಾಗ ನನ್ನ ಕರ್ತವ್ಯ, ನಾನು ಜನಪ್ರತಿನಿಧಿ, ಶಾಸಕ, ನಾನು ಕರ್ತವ್ಯ ಮಾಡಿದ್ದೀನಿ. ನಿನ್ನಂಗೆ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರ ಅಂತ, ಅಟ್ರಾಸಿಟಿ ಕೇಸ್. ಅಲ್ಲೂ ಅದ ಕಂಟಿ ಸರ್ಕಲ್ನಾಗ ನಾವು ಸರ್ವಧರ್ಮ ಸಮ್ಮೇಳನ ಮಾಡಬೇಕು ಅಂತೇಳಿ ಎಲ್ಲ ಗುರುಗಳನ್ನ, ಸಮುದಾಯದ ಗುರುಗಳನ್ನ ಕರೆದಾಗ ನನ್ನ ಕೊಟ್ಟಂಥ ಪರ್ಮಿಷನ್ ರದ್ದುಪಡಿಸಿದಲ್ಲಪ್ಪ ತಹಸೀಲ್ದಾರ್ ಕಡೆ ಕೊಟ್ಟು. ಒಬ್ಬ ತಲಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪ, ಇದು ಕೇಸಲ್ಲ. ನನ್ನ ಮ್ಯಾಗ 9 ಕೇಸ್ ಮಾಡಿದ್ರಲ್ಲಪ್ಪ, ಇದು ಕೇಸಲ್ಲ. ಮತ್ತು ಈಗ ಅಟ್ರಾಸಿಟಿ ಮಾಡಕತ್ತಲ್ಲ ಇವನು. ಏನಂತಂದ್ರೆ ಅಟ್ರಾಸಿಟಿ, ಬರೀ ಕೇಸ್ ಗೀಸ್ ಮಾಡಿ ನಾನು ಯಾರಿಗೆ ಹೆದರಿಸುವಂಥ ಮನುಷ್ಯ ಅಲ್ಲ. ನೇರ ಡೈರೆಕ್ಟ್ 1 to 1. ನಿನ್ನದು ಮುಖ ತಾಕತ್ತು ದಮ್ಮು ಇದ್ರೆ 1 to 1 ಕ್ರೀಡಾಂಗಣಕ್ಕೆ ಬಂದೆ, ವೀರಮಣಿ ಕ್ರೀಡಾಂಗಣ ನಿಂದಿರ್ತೀನಿ. ಬಾ, ನಿನ್ನ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕಿನಾಗ ತೋರಿಸು, ನಾನು ತೋರಿಸ್ತೀನಿ ನಿನ್ಗನ ಮಗನ. ಎಲ್ಲೋ ಬಗಲಾಗಿಂತ ಸೀರೆ ಇಟ್ಕೊಂಡು ಬಂದಿಲ್ಲ ನನ್ನ ತಾಲೂಕಿನಾಗ ನನಗೆ ದಮ್ ಕೊಟ್ರ ಕೇಳ್ತೀನಿ ಅಂತ ತಿಳ್ಕೊಳ್ಳಿಯಾ? ಏನು ಒಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರದ ಹೆಸರಿನಾಗ ನಾನು ಹಲಕಟ್ಟ ಬೇಯಕ್ಕೆ 4 ಮಂದಿ ಕುನ್ನಿಗಳನ್ನ ಬಿಟ್ಟು ಬೇಯಿಸಿದ್ರೆ ಬಗ್ತಾನ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ಆಣೆಗೂ ಬಗ್ಗಾಗಿಲ್ಲ. ಇನ್ನು ಇದು ವಿಕಪ್ಪಕ್ಕೆ ಹೋಗುತ್ತೆ ಮತ್ತೆ ಮಾತಾಡಿದ್ರೆ.
ಅಷ್ಟೇ ಗೌರವದಿಂದ ಹೇಳ್ತಾ ಇದ್ದೀನಿ, ಗೌರವದಿಂದ ಹೇಳಕ್ಕರಿ, ಗೌರವ ಕೊಟ್ಟು ಗೌರವ ತಗೋ. ಬಾಯಿ ಬಿಟ್ಟು ನಾನು ಹೇಳ್ಬಿಟ್ಟಿನಿ ಈ ಸರಿ ಬೇರೆನೇ ಮಾಡು, ಬೇರೆನೇ ಆಗತ್ತೆ. ಯಾವ ಕುಣಿಗಳು ಮಾತಾಡೋರು ನನಗೆ ಗೊತ್ತಾಯ್ತು. ಈ ಕುಣಿಗಳು ಹುಷಾರಾಗಿರ್ರಿ, ನೀವು ಎಚ್ಚರದಿಂದ ಇರ್ರಿ. ನಾವು ಯಾರ ತಂಟೆಗೂ ಹೋಗೋರಲ್ಲ, ನಮ್ಮ ತಂಟೆಗೆ ಬಂದ್ರೆ ಬಿಟ್ಟರು ಅವ್ರ ಅಪ್ರಾಣ ಆಗಿತ್ತಾನೆ. ಇದು ನನ್ನ ಮನಸ್ಥಿತಿ. ಅದಕ್ಕೆ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀನಿ, ಯಾರನ್ನೋ ಓಲೈಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ಅವ್ರ ಮನೆಗೆ ಹೋಗಿ ಊಟ ಮಾಡಿಬಿಡ್ರಿ. ಆದರೆ ನಿಮ್ಮ ಉದ್ಯೋಗ, ನಿಮ್ಮ ಏನು ಪ್ರೊಫೆಷನ್, ವೃತ್ತಿಯಲ್ಲಿ, ನನ್ನ ವೃತ್ತಿಯಲ್ಲಿ ನಾನು ಮೋಸ ಮಾಡಬಾರ್ದು, ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಬೇಡಿ. ನನ್ನ ವಿನಂತಿ. ಧನ್ಯವಾದಗಳು.